ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನನ್ನ ಹೆಸರು ರಾಜೀವ್. ನಾನು ಪಟ್ಟಣದಲ್ಲಿ ಅಪ್ಪ ಅಮ್ಮನ ಜೊತೆ ವಾಸವಾಗಿದ್ದೇನೆ. ನನ್ನದು ಸಾಧಾರಣ ಶ್ರೀಮಂತ ಫ್ಯಾಮಿಲಿ. ಅಪ್ಪ ಸ್ವಂತ ಉದ್ಯೋಗ ಮಾಡಿಕೊಂಡು ಇದ್ದಾರೆ, ಅಮ್ಮ ಮನೆಯಲ್ಲಿ ಇರುತ್ತಾರೆ. ನಾನು ಕಾಲೇಜು ಮುಗಿಸಿಕೊಂಡು ಅವಾಗವಾಗ ಅಪ್ಪನ ಉದ್ಯೋಗಕ್ಕೆ ಸಹಾಯ ಮಾಡಿಕೊಂಡು ಆರಾಮಾಗಿ ಇದ್ದೇನೆ. ಅಮ್ಮ ನನಗೆ ಮಾರ್ಕೆಟಿಗೆ ತರಕಾರಿ ತೆಗೆದುಕೊಂಡು ಬಾರೋ ಎಂದು ಕಳಿಸಿದ್ದಳು. ನಾನು ಏನು ತರಬೇಕು ಅಂತ ಎಲ್ಲ ಕೇಳಿಕೊಂಡು ಹೋಗಿ ಮಾರ್ಕೆಟ್ನಲ್ಲಿ ತರಕಾರಿ ತಗೊಳ್ತಾ ಇದ್ದೆ. ಟೊಮೊಟೊ ಖರೀದಿಸುವಾಗ ನನ್ನ ವ್ಯಾಪಾರದ ಹಳೆ ಟೊಮೊಟೊ ಕೊಡೋಕೆ ಬಂದನು. ನಾನು ಅದು ಚೆನ್ನಾಗಿಲ್ಲ ಎಂದು ಬೇರೆ ಕಡೆ ಬಂದು ಖರೀದಿಸುತ್ತಾ ಇದ್ದೆ. ನಾನೇ ಆರಿಸುತ್ತಿದ್ದೆ, ತಡ ಆಗ್ತಾ ಇತ್ತು. ಪಕ್ಕದಲ್ಲಿ ಯಾರೋ ಬಂದು ಅವರು ಕೂಡ ಖರೀದಿಸುತ್ತಿದ್ದರು. ಅವರನ್ನು ನೋಡಿದ ನಾನು, ಯಾರಪ್ಪ ಇವರು ಇಷ್ಟು ಸುಂದರವಾಗಿ ಇದ್ದಾರೆ, ಇಷ್ಟು ಸುಂದರವಾದವರನ್ನು ನೋಡಿದ್ದು ಇದೇ ಮೊದಲು ಇರಬೇಕು. ಮೊಬೈಲ್ ಟಿವಿ ನೋಡಿದ್ದೆ, ಆದರೆ ಇವರ ರಿಯಲ್ ಆಗಿ ಇಷ್ಟು ಸುಂದರವಾಗಿದ್ದಾರೆ. ನಾನು ಮಾರ್ಕೆಟ್ಗೆ ಬಂದದ್ದು ಸಾರ್ಥಕ ಆಯಿತು ಅಂತ ಅವರನ್ನು ನೋಡ್ತಾ ಇರಬೇಕಾದರೆ ಅವರು ಏನು ಅಂತ ಕೇಳಿದರು. ನನಗೂ ಸ್ವಲ್ಪ ಟೊಮೆಟೊ ಆಯ್ದು ಕೊಡಿ ಮೇಡಮ್ ಪ್ಲೀಸ್, ಚೆನ್ನಾಗಿ ಇರದೇ ಇರೋ ತರಕಾರಿ ತಗೊಂಡು ಹೋದ್ರೆ ಮನೆಯಲ್ಲಿ ಅಮ್ಮ ಬೈತಾರೆ ಅಂತ ಅವರಿಗೆ ಹೇಳಿದೆ. ಅದಕ್ಕೆ ಅವರು ನಗುತ್ತಾ ಸರಿ ಅಂತ ಹೇಳಿ ಆರಿಸಿಕೊಟ್ಟರು. ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸಿ ಆ ವ್ಯಾಪಾರಿ ಖರೀದಿಸಿದ ಹಣ ಕೊಟ್ಟು ಮನೆಗೆ ಬಂದೆ. ಹೀಗೆ ಒಂದು ವಾರದ ನಂತರ ಮಾರುಕಟ್ಟೆಗೆ ತರಕಾರಿ ತರಲು ಹೋದೆ. ನನ್ನ ಅದೃಷ್ಟವೇ ಸರಿ ಎಂಬಂತೆ ಅವರು ಮತ್ತೆ ಭೇಟಿಯಾದರು. ನಾನು ಈ ಬಾರಿ ಅವರಿಗೆ ಮಾತನಾಡಿಸಿಯೇ ಬಿಟ್ಟೆ. ಮೇಡಮ್, ನೀವು ಇವತ್ತು ಕೂಡ ಸಹಾಯ ಮಾಡಬೇಕು. ಹೋದ ಬಾರಿ ನನಗೆ ಅಮ್ಮ ಬೇಷ್ ಎಂದಿದ್ದಾರೆ ಎಂದು ಹೇಳಿದೆ. ಅವರು ಸರಿ ಬನ್ನಿ ಇಬ್ಬರು ಸೇರಿಕೊಂಡು ತರಕಾರಿ ಖರೀದಿಸಿ ಎಂದು ಹೇಳಿದರು. ಹೀಗೆ ಮುಂದೆ ಹೋಗುತ್ತಾ ನಿಮ್ಮ ಹೆಸರೇನು ಎಂದೆ ಕೇಳಿದರು. ನಾನು ರಾಜೀವ್ ಎಂದು ಹೇಳಿ ಅವರಿಗೆ ವಾಪಸ್ ನಿಮ್ಮ ಹೆಸರು ಹೇಳಿ ಎಂದಾಗ ಅವರು ರೂಪಾ ಎಂದರು. ನಾನು ಏನು ಮಾಡಿಕೊಂಡಿದ್ದೀರಿ ಎಂದು ಕೇಳಿದಾಗ ಅವರು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಇದ್ದೇನೆ ಎಂದು ಹೇಳಿದರು. ಅವತ್ತು ರವಿವಾರದ ದಿನ. ನಾನು ರವಿವಾರ ಮಾತ್ರ ತರಕಾರಿ ತರೋಕೆ ಬರ್ತೀನಿ ಎಂದರು. ನಾನು ಕೂಡ ಸೇಮ್ ರವಿವಾರದ ಮಾತ್ರ ತರಕಾರಿ ತರೋಕೆ ಬರ್ತೀನಿ ಎಂದು ಹೇಳಿದೆ. ಹೀಗೆ ತರಕಾರಿ ತೆಗೆದುಕೊಂಡ ಮೇಲೆ ನಾನು ಸ್ವಲ್ಪ ಮಾತನಾಡುತ್ತಾ ನನ್ನ ಎಜುಕೇಶನ್ ಬಗ್ಗೆ ಕೇಳಿದರು. ನಾನು ಈಗ ಡಿಗ್ರಿ ಮುಗಿಸಿದ್ದೇನೆ ಎಂದು ಹೇಳಿದಾಗ ಅವರು ತಮ್ಮ ಡಿಗ್ರಿ ಮುಗಿದು 4 ವರ್ಷ ಕಳೆದಿವೆ ಎಂದರು. ಅಂದರೆ ನಿಮಗೆ 28 ವಯಸ್ಸಾಗಿದೆ ಎಂದೆ. ಅವರು ಕರೆಕ್ಟ್ ಎಂದರು. ನಾನು ಸರಿ ಮೇಡಮ್ ಎಂದು ಹೇಳಿ ನಿಲ್ಲಿಸಿದ ಸ್ಕೂಟಿ ಕಡೆ ಬಂದು ತಲೆಗೆ ಹೆಲ್ಮೆಟ್ ಧರಿಸಿ ಗಾಡಿ ಸ್ಟಾರ್ಟ್ ಮಾಡಿದೆ. ಸ್ಕೂಟಿ ತೆಗೆದುಕೊಂಡು ಬಂದಿದ್ದರು. ನಂತರ ಅವರು ತಮ್ಮ ಮನೆಗೆ ಹೋದರು. ನಾನು ನಮ್ಮ ಮನೆಗೆ ಬಂದೆ. ಆದರೆ ಅವರು ಹೋಗುವಾಗ ಬಾಯ್ ಮಿಸ್ಟರ್ ರಾಜೀವ್ ಎಂದು ಹೇಳಿದ ಮಾತು ನನ್ನ ತಲೆಯಲ್ಲಿ ಮರಳಿ ಮರಳಿ ಜ್ಞಾಪಕ ಬರುತ್ತಿತ್ತು. ಕಾಲೇಜ್ ಮುಗಿದಿದ್ದರಿಂದ ಬೇರೆ ಕಡೆ ಅಡ್ಮಿಷನ್ ಮಾಡಲು ಹೋಗದೆ ಅಪ್ಪನ ಉದ್ಯೋಗದಲ್ಲಿ ಸಹಾಯ ಮಾಡುತ್ತಾ ಇದ್ದೆ. ರವಿವಾರ ಬಂದರೆ ಸಾಕು, ಅದೇ ಸಮಯಕ್ಕೆ ಮಾರುಕಟ್ಟೆಗೆ ಹೋಗುವುದನ್ನು ತಪ್ಪಿಸುತ್ತಿರಲಿಲ್ಲ. ಮತ್ತೆ ಅವರು ಮೀಟ್ ಆಗಿಯೇ ಬಿಟ್ಟರು. ನಾನು ಅವರಿಗೆ ಏನ್ರಿ ಮೇಡಮ್ ಇವತ್ತು ಕೂಡ ಸಹಾಯ ಮಾಡಬೇಕು ನೋಡಿ ಎಂದೆ. ಅವರು ಆಯ್ತು ನಡೀರಿ ಎಂದರು. ಮತ್ತೆ ಅದೇ ಕತೆ ನಡೆಯಿತು. ನಾನು ಹೊಸ ಲ್ಯಾಪ್ಟಾಪ್ ತೆಗೆದುಕೊಳ್ಳಬೇಕಾಗಿತ್ತು. ನಿನಗೆ ಮಾಹಿತಿ ತಿಳಿದುಕೊಳ್ಳೋಕೆ ನನ್ನ ಫ್ರೆಂಡ್ಸ್ನ ಕೇಳಿದೆ. ಅವರಿಗೆ ತಿಳಿದಿದ್ದು ಹೇಳಿದರು. ಮತ್ತೆ ಈ ರೂಪಾ ಮೇಡಮ್ ಸಿಕ್ಕಾಗ ಹೇಳಿದರೆ ಆಯ್ತು ಅಂತ ಮಾರ್ಕೆಟ್ಗೆ ಹೋದಾಗ ಅವರು ಮತ್ತೆ ಸಿಕ್ಕರು. ನಾನು ಅವರಿಗೆ ಮೇಡಮ್, ನಾನು ಕೂಡ ಹೊಸ ತಗೊಳ್ಬೇಕು ಅಂತಿದ್ದೀನಿ, ಯಾವುದು ತಗೊಳ್ಬೇಕು ಗೊತ್ತಿಲ್ಲ, ಸ್ವಲ್ಪ ಮಾಹಿತಿ ಕೊಡಿ ಎಂದು ಕೇಳಿದಾಗ ಅವರು ಯಾವ ಕೆಲಸಕ್ಕೆ ತಗೊಳ್ತಾ ಇದ್ದೀರಾ ಎಂದು ಕೇಳಿದರು. ನಾನು ಅಪ್ಪನ ಉದ್ಯೋಗಕ್ಕೆ ಮತ್ತು ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ಎಂದು ಹೇಳಿದೆ. ಅವರು ಒಂದು ಒಳ್ಳೆ ಲ್ಯಾಪ್ಟಾಪ್ ಬಗ್ಗೆ ಹೇಳಿದರು. ನಾನು ಇವತ್ತು ಸಂಜೆ ತಗೊಳ್ತಾ ಇದ್ದೀನಿ, ಇಲ್ಲಿರೋ ಮಾಲ್ನಲ್ಲಿ ತಗೊಳ್ತಾ ಇದ್ದೇನೆ ಎಂದು ಹೇಳಿದಾಗ ಸರಿ ನಾನು ಬರ್ತೇನೆ ನಡಿ ಖರೀದಿಸಿದ್ರೆ ಆಯ್ತು ಬಿಡಿ ಎಂದು ಹೇಳಿದರು. ನಾನು ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿ ಅವರು ಕೂಡ ಬಂದಿದ್ದರು. 3 ಜನ ಸೇರಿಕೊಂಡು ಖರೀದಿಸಿ ಸಂಜೆ ಪಿಜ್ಜಾ ತಿಂದು ನಮ್ಮ ಮನೆಗೆ ಸೇರಿಕೊಂಡೆವು. ಇವತ್ತು ಮಾರ್ಕೆಟ್ನಲ್ಲಿ ರೂಪಾ ಮೇಡಮ್ ನನಗೆ ನಂಬರ್ ಕೊಟ್ಟಿದ್ದರು. ಆದ್ದರಿಂದ ನಾನು ನ್ಯೂ ಲ್ಯಾಬ್ ಅಂತ ಸ್ಟೇಟಸ್ ಹಾಕಿದ್ದೆ. ಅದನ್ನು ನೋಡಿ ಕಂಗ್ರಾಚ್ಯುಲೇಷನ್ ಎಂದು ಕಳಿಸಿದರು. ನಾನು ಥ್ಯಾಂಕ್ ಯು ಮೇಡಮ್ ಎಂದು ಹೇಳಿದೆ. ಅವರು ಗುಡ್ ನೈಟ್ ಎಂದು ಹೇಳಿ ಆಫ್ಲೈನ್ ಆದರು. ನಾನು ಕೂಡ ಆಫ್ಲೈನ್ ಆಗಿಬಿಟ್ಟೆ. ನನ್ನ ಗೆಳೆಯ ಮುಂಬೈಗೆ ಹೋದ. ನಾನು ಒಬ್ಬನೇ ಅದೇ ಹೊರಗಡೆ, ಎಲ್ಲೂ ಸುತ್ತಾಡಲು ಯಾರೂ ಇಲ್ಲದ್ದರಿಂದ ಸುಮ್ಮನೆ ಒಂದು ತರಹದ ಕಥೆಯಲ್ಲಿ ಓದಿಕೊಂಡು ವಿಡಿಯೋ ನೋಡಿಕೊಂಡು ಆ ಕೆಲಸ ಮಾಡಿಕೊಂಡು ಸುಮ್ಮನೆ ಇದ್ದೆ. ಒಂದಿನ ರೂಪಾ ಮೇಡಮ್ ವಾಟ್ಸಪ್ನಲ್ಲಿ ಏಕಾಂಗಿ ಅಲೋನ್ ಎಂದು ಸ್ಟೇಟಸ್ ಹಾಕಿದರು. ನಾನು ಯಾಕೆ ಮೇಡಮ್ ಏನಾಯ್ತು ಎಂದು ಕೇಳಿದೆ. ಅವರು ಏನಿಲ್ಲ ರಾಜೀವ್ ಎಂದು ನನ್ನ ಬಗ್ಗೆ ಕೇಳಿದರು. ಏನು ಮಾಡ್ತಾ ಇದ್ದೀಯಾ ಎಂದು ಕೇಳಿದಾಗ ನಾನು ನೋಡಿದರೆ ನನ್ನ ರೂಮಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆದರೂ ಅದನ್ನು ಹೇಳುದು ಹೆಂಗೆ ಅಂತ ಆಗುತ್ತೆ, ನೀವೇ ಹೇಳಿ. ನಾನು ಸುಮ್ಮನೆ ವಿಡಿಯೋ ನೋಡ್ತಾ ಇದ್ದೆ ಎಂದು ಹೇಳಿದೆ. ಅವರು ಲ್ಯಾಪ್ಟಾಪ್ ಹೇಗಿದೆ ಎಂದು ಕೇಳಿದರು. ನಾನಂತೂ ಅದನ್ನು ಮರೆಯೇ ಎಂದು ಹೇಳಿದೆ. ಅವರು ಯಾಕೋ ಏನಾಯಿತು ಎಂದು ಕೇಳಿದರು. ನಾನು ಆನ್ಲೈನ್ನಲ್ಲಿ ಯಾವುದೋ ಗೇಮ್ ಆಡಿ ಹಣ ಹೋಗಿದ್ದರಿಂದ ಅದನ್ನು ಮಾರಿ ಅಪ್ಪನ ದುಡ್ಡು ಅಪ್ಪನಿಗೆ ಕೊಟ್ಟಿದ್ದೇನೆ. ಮನೇಲಿ ಏನು ಹೇಳಿದ್ದೀಯಾ ಎಂದು ಹೇಳಿದಾಗ ಲ್ಯಾಪ್ಟಾಪ್ ಫ್ರೆಂಡ್ಗೆ ಕೊಟ್ಟಿದ್ದೇನೆ ಎಂದು ಹೇಳಿದ್ದೇನೆ.
ಮುಂದೆ ಏನು ಮಾಡುತ್ತೀಯ ಎಂದು ಕೇಳಿದಾಗ ನಾನು ದಿಕ್ಕು ತೋಚದೆ ಕೂತಿದ್ದೇನೆ. ಮೇಡಮ್, ಏನಾದರೂ ದಾರಿ ಇದ್ದರೆ ಹೇಳಿಕೊಡಿ ಎಂದು ಕೇಳಿದೆ. ಅವರು ಯಾವುದೇ ದಾರಿ ಇಲ್ಲ, ಗೌರವ ನಿಯತ್ತಾಗಿ ದುಡಿ, ಮನೆಯಲ್ಲಿ ನಿಜ ಹೇಳು ಎಂದರು. ನಾನು ಮರುದಿನ ಅವರ ಮಾತಿನ ನಿಜ ಕೇಳಿ ಹೇಳಿಬಿಟ್ಟೆ. ಅಪ್ಪ ನನಗೆ ಕೊಡಿಸಿದ್ದ ಹೊಸ ಸ್ಕೂಟಿ ವಾಪಸ್ ತೆಗೆದುಕೊಂಡು ಸ್ವಂತ ದುಡ್ಡಿನ ಖರ್ಚನ್ನು ಮಾಡಪ್ಪ ರಾಜೀವ್ ಎಂದು ಹೇಳಿದರು. ನಾನು ಮುಂದೇನು ಮಾಡಬೇಕು, ಗಾಡಿ ಇಲ್ಲ, ಹೊಸ ಲ್ಯಾಪ್ಟಾಪ್ ಇತ್ತು, ಅದು ಹೋಗಿದೆ, ಮೊಬೈಲ್ ಒಂದು ಉಳಿದಿದೆ, ಅದರಲ್ಲಿ ವಿಡಿಯೋ ನೋಡಿಕೊಂಡು ಆ ಕೆಲಸ ಮಾಡಿಕೊಂಡು ಇದ್ದೆ. ಸಂಜೆ ರೂಪಾ ಮೇಡಮ್ ಕಾಲ್ ಮಾಡಿದರು. ಮಾಲ್ ಹತ್ರ ಬಾ, ಕಾಫಿ ಕುಡಿಯೋಣ ಎಂದು ಹೇಳಿದರು. ನಾನು ಕೂಡ ಹೋದೆ. ಅವರು ಸ್ಕೂಟಿ ತೆಗೆದುಕೊಂಡು ಬಂದರು. ನಾನು ಆಟೋದಲ್ಲೇ ಹೋದೆ. ಅವರು, ಹೇ, ನಿನ್ನ ಸ್ಕೂಟಿ ಎಲ್ಲಿ ಎಂದರು ಕೇಳಿದರು. ನಾನು ಇರೋ ವಿಷಯನ ಹೇಳಿದೆ. ಅದಕ್ಕೆ ಅವರು ಎದ್ದು ಬಿದ್ದು ನಕ್ಕರು. ನಾನು ಈ ಸೌಂದರ್ಯ ನೋಡಿ ಮಾತು ಕೂಡ ಆಡದೆ ಸುಮ್ಮನೆ ಕಾಫಿ ಕುಡಿದೆ. ಅರೆ, ಬಿಲ್ ಕೊಟ್ಟು ನಾನು ಮನೆಗೆ ಬಂದೆ. ಅವರು ಮನೆಗೆ ಹೋದ್ರು. ಅಪ್ಪ ಅಮ್ಮನ ಜಾತ್ರೆಗೆ ಅಂತ ಊರಿಗೆ ಹೋದ್ರು. ನಾನು ಹೋಗಲು ಮನಸ್ಸಿಲ್ಲದೆ ಮನೆಯಲ್ಲೇ ಇದ್ದೆ. ಸಂಜೆ 4 ಗಂಟೆಗೆ ರೂಪಾ ಮೇಡಮ್ಗೆ ಕರೆ ಮಾಡಿ, ಮೇಡಮ್ ಕಾಫಿ ಕುಡಿಯೋಣ ಬನ್ನಿ ಎಂದೆ. ಅದಕ್ಕೆ ಅವರು ಮನೆಯಲ್ಲಿ ಕುಡಿತಾ ಇದ್ದೀನಿ ಎಂದರು. ಅದಕ್ಕೆ ನನಗೆ ಎಂದು ಕೇಳಿದೆ. ಅವರು ಬಾರಿ ಕುಡಿಯು ಹೋದು ಬಾ, ಕುಡಿದು ಹೋಗು, ನಿನಗೆ ಇಲ್ಲ ಅನ್ನೋಕ್ಕಾಗುತ್ತಾ ಎಂದು ಕೇಳಿದರು. ನಾನು ಅಪ್ಪನ ಸ್ಕೂಟಿ ಎತ್ತಿಕೊಂಡು ಅವರು ಹೇಳಿದ ಅಡ್ರೆಸ್ಗೆ ಹೋದೆ. ಅವರು ಗೇಟ್ ಹತ್ರ ನಿಂತಿದ್ರು. ನಾನು ಹೋದ ತಕ್ಷಣ ನನ್ನ ಮನಸ್ಸಿಗೆ ಆನಂದವೂ ಆನಂದ. ಏಕೆಂದರೆ ಇಷ್ಟು ದಿನ ಅವರನ್ನು ನೋಡಿದ್ದೇ ಬೇರೆ, ಅವತ್ತು ನೋಡ್ತಾ ಇರೋದೇ ಬೇರೆ. ನೈಟ್ ಪ್ಯಾಂಟ್ ಟೀ ಶರ್ಟಿನಲ್ಲಿ ಎದ್ದು ಕಾಣುತ್ತಿದ್ದರೆ ಒಳಗೆ ಹೋದೆ. ಅವರ ಮನೆ ನೋಡಿ ಸೂಪರ್ ಆಗಿದೆ ಎಂದೆ. ಅದಕ್ಕೆ ಅವರು ಬಾಡಿಗೆ ಸ್ವಂತದ್ದಲ್ಲ ಎಂದರು. ನಾನು ಒಬ್ಬರೇ ಇದ್ದೀರಾ ಎಂದಾಗ, ಫ್ರೆಂಡ್ ಇದ್ದಾಳೆ, ಜಾತ್ರೆ ಅಂತ ಊರಿಗೆ ಹೋಗಿದ್ದಾಳೆ ಎಂದರು. ನಾನು ನಮ್ಮ ಅಪ್ಪ ಅಮ್ಮ ಕೂಡ ಅದೇ ಜಾತ್ರೆಗೆ ಒಂದು ವಾರ ಬರಲ್ವಂತೆ ಎಂದು ಹೇಳಿದೆ. ಅದಕ್ಕೆ ಅವರು ಸೇಮ್ ಎಂದು. ನನಗೆ ಊಟಕ್ಕೆ ಏನ್ ಮಾಡ್ತೀಯಾ ಎಂದು ಕೇಳಿದಾಗ, ನಾನು ಊಟಕ್ಕೆ ಹೊರಗಡೆ ಇದೆಲ್ಲ ಖಾನಾವಳಿ ಎಂದು ಹೇಳಿದಾಗ, ಅವತ್ತು ಇಲ್ಲೇ ಹೋಗು ಎಂದು ಹೇಳಿದರು. ನಾನು ಸರಿ ಎಂದು ಹೇಳಿದೆ. ಅವರ ಕಾಲೇಜ್ ಲೈಫ್ ಬಗ್ಗೆ ಕೇಳಿದೆ. ಇದೆಲ್ಲ ಮಾತನಾಡಿಕೊಂಡು ನನ್ನ ಕಾಲೇಜ್ ಸ್ಟೋರಿ ಕೇಳಿ ಅವರನ್ನೂ ನಗಿಸುತ್ತಿದ್ದರು. ನಾನು ಜೋಕ್ಸ್ಗಳನ್ನು ಹೇಳುತ್ತಾ ಇದ್ದೆ, ಅವರು ನಗುತ್ತಿದ್ದರು. ನನ್ನ ಫೋನ್ ಬೇರೆದ್ದಿದ್ದರೂ ನಾನು ಅದರಲ್ಲಿ ಏನು ಎಂದುಕೊಂಡು ಕೊಟ್ಟೆ. ಅದು ಸೀದಾ ಹಿಸ್ಟರಿ ತೆಗೆದು ನೋಡಿ ನನಗೆ, ಏನು ಇದೆಲ್ಲ ಕಲೆ ಇದೆ ನಿನ್ನ ಹತ್ರ ಎಂದು ಹೇಳಿದರು. ನಾನು ಫೋನ್ ಕೊಡಿ, ಇದೆಲ್ಲ ತೆಗಿತೀರಾ ಅಂದರೆ ಫೋನ್ ಕೊಡ್ತಾನೆ ಇರಲಿಲ್ಲ ಎಂದೆ. ಅವರು, ಇರ್ಲಿ ಬಿಡು, ನಾನು ನೋಡ್ತೀನಿ ಎಂದರು. ನಾನು ತಕ್ಷಣ, ನೀವು ನೋಡ್ತೀರಾ ಎಂದು ಕೇಳಿದಾಗ ಅವರು, ಹ್ಞೂ ಕಣೋ, ನೋಡ್ಬಾರ್ದಾ ಎಂದರು. ನನಗೆ ಧೈರ್ಯ ಬಂದಿತು. ಆ ಕೆಲಸ ಮಾಡೋಕೆ ಎಲ್ಲಿಗೂ ಹೋಗಿಲ್ವಾ ಎಂದು ಕೇಳಿದರು. ನಾನು, ಇಲ್ಲ ಮೇಡಮ್, ಸುಮ್ಮನೆ ಯಾಕೆ ತೊಂದರೆ ಎಂದು ಸುಮ್ಮನಿದ್ದೇನೆ ಎಂದು ಹೇಳಿದೆ. ಅವರು, ಇವತ್ತು ನಡೆದರೆ ಇರುತ್ತೆ ಎಂದರು. ನಾನು, ಇದೆಲ್ಲ ಕನಸ ಅಥವಾ ನನಸ, ಏನು ಮೇಡಮ್ ಇದೆಲ್ಲ ನೀವೇ ಕೇಳ್ತಾ ಇರೋದಾ ಎಂದೆ. ಅದಕ್ಕೆ ಅವರು, ಯಾಕೆ ಕೇಳಬಾರದೆ ಎಂದರು. ನಾನು, ನಿಜ ಬಿಡಿ, ಹಾಗಿದ್ರೆ ಕೆಲಸ ಆರಂಭ ಮಾಡೋಣ, ಒಳ್ಳೆದು ಎಂದು ಹೇಳಿದೆ. ಕೆಲಸ ಆರಂಭ ಆಯಿತು. 8 ಗಂಟೆ ಆಯಿತು. ನಾನು ಮನೆಗೆ ಹೋಗ್ತೀನಿ ಮೇಡಮ್ ಎಂದಾಗ ಅವರು, ಸರಿ ಹೋಗಿ, ನಾನು ಬೆಳಗ್ಗೆ ಆಫೀಸ್ಗೆ ಹೋಗೋದು, ಇದೇ ಸಮಯ ಇದ್ರೆ ನಾಳೆ ಸಂಜೆ ಬೇಗ ಬಾ ಎಂದರು. ನಾನು ಬಂದೇ ಬರ್ತೀನಿ ಎಂದು ಹೇಳಿ ಮನೆಗೆ ಬಂದು ಅವತ್ತು ಅಲ್ಲೇ ಉಳಿದುಕೊಂಡರೆ ಆಗುತ್ತಿರಲಿಲ್ಲವೇ ಎಂದುಕೊಂಡೆ. ಆದರೂ ಸುಮ್ಮನೆ ಯಾಕೆ ಅಂತ ಆರಾಮಾಗಿ ಬೆಳಗ್ಗೆ ಸ್ವಲ್ಪ ಯೋಗ ವ್ಯಾಯಾಮ ಮಾಡಿ ದೇಹ ಕಸರತ್ತು ಮಾಡಿದೆ. ಸಂಜೆ ಮತ್ತೆ ಮೇಡಮ್ಗೆ ಬರ್ತೀನಿ ಎಂದು ಫೋನ್ ಮಾಡಿದೆ. ಅವರು, ಬಾರೋ ರಾಜೀವ್, ಊಟಕ್ಕೆ ಏನು ಸ್ಪೆಷಲ್ ಮಾಡೋಣ ಎಂದು ಕೇಳಿದರು. ನಾನು, ಊಟ ಬೇಡ, ನನಗೆ ಅದು ಬೇಕು ಎಂದು ಹೇಳಿದೆ. ಅವರು, ಸರಿ ಬಾ ಎಂದರು. ನಾನು ಹೋಗಿ ಕಾಫಿ ಕುಡಿದು ಆ ಕೆಲಸ ಆದ ಮೇಲೆ ಮತ್ತೆ ಮನೆಗೆ ಬಂದೆ. ಹೀಗೆ 4 ದಿನ ನಡೆದ ನಂತರ ಜಾತ್ರೆಯಿಂದ ಅಪ್ಪ ಅಮ್ಮ ಬಂದರು. ಅವರ ಫ್ರೆಂಡ್ ಕೂಡ ಬಂದರಂತೆ. ಅದಕ್ಕೆ ನಾನು ಹೋಗಲಿಲ್ಲ. ಹೀಗೆ ಸ್ವಲ್ಪ ದಿನಗಳು ಕಳೆದವು. ಅವರಿಗೆ ಬೆಂಗಳೂರಿಗೆ ವರ್ಗಾವಣೆ ಆಯಿತು. ಅವರು ಹೋಗಿ ಬರ್ತೇನೆ ಎಂದು ಹೇಳಿ ಹೋದರು. ನಾನು ನಮ್ಮ ಸಿಟಿಯಲ್ಲೇ ಇದ್ದೆ. ಸ್ವಲ್ಪ ದಿನಗಳ ನಂತರ ಅವರಿಗೆ ಫೋನ್ ಮಾಡಿದೆ. ಮೇಡಮ್, ಕಾಫಿ ಕುಡಿಯೋಕೆ ಆಗ್ತಾ ಇಲ್ಲ ನೀವು ಹೋದ ಮೇಲೆ ಎಂದು ಹೇಳಿದೆ. ಅವರು, ಬೆಂಗಳೂರಿಗೆ ಬಾರೋ, ಕುಡಿಯೋಣ ಎಂದರು. ನಾನು ಬೆಂಗಳೂರಿಗೆ ಹೋಗಬೇಕಾಗಿದೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.